ಜೈ ಭಾರತ್ ವಂದೇ ಮಾತರಂ. ರಶೀದ್ ಖಾನ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಫ್ಘಾನಿಸ್ತಾನದ ಆಲ್ರೌಂಡರ್ ಆಟಗಾರ. ಗುಜರಾತ್ ಟೈಟನ್ಸ್ ಪರ ಆಡುತ್ತಿರುವ ಈ ರಶೀದ್ ಖಾನ್ ಕೆಲವೊಂದು ಸ್ಫೋಟಕ ಮಾಹಿತಿಗಳನ್ನು ಹೊರಹಾಕಿದ್ದಾರೆ. ಅವರ ಆಟದ ಪರ್ಫಾರ್ಮ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಅಲೆ ಎಬ್ಬಿತ್ತು. ಅದೇನೆಂದರೆ ಅವರಿಗೆ ಭಾರತದ ಪೌರತ್ವ ಕೊಡಬೇಕೆಂಬುದು, ಅವರು ಭಾರತದ ಪರ ಆಟ ಆಡಲು ಕಣಕ್ಕಿಳಿಯಲಿ ಎಂಬುದು. ಇನ್ನು ಈ ವಿಚಾರದ ಬಗ್ಗೆ ಕೆಲವೊಂದು ಅಂಶಗಳನ್ನು ರಿವೀಲ್ ಮಾಡಿದ್ದಾರೆ. 2023ರ IPL ಸೀಸನ್ ವೇಳೆ BCCIನ ಹಿರಿಯ ಅಧಿಕಾರಿ ಅವರನ್ನು ಭೇಟಿಯಾಗಿದ್ದರು. ಇವರು ಅಫ್ಘಾನಿಸ್ತಾನದ ಆಟಗಾರರಾಗಿರುವಂತಹ ರಶೀದ್ ಖಾನ್ ಅವರಿಗೆ ಒಂದು ಆಫರ್ ಕೊಟ್ಟಿದ್ರು. ನೀವು ಭಾರತದ ಪರ ಕ್ರಿಕೆಟ್ ಆಡುವುದಾದರೆ ನಾವು ನಿಮಗೆ ಪೌರತ್ವ ಕೊಡ್ತೀವಿ ಅಂತ ರಶೀದ್ ಖಾನ್ ಅವರಿಗೆ ಆಫರ್ ಕೊಟ್ಟಿದ್ರಂತೆ. ಅಫ್ಘಾನಿಸ್ತಾನದಲ್ಲಿ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ಹಾಗಾಗಿ ನೀವೇಕೆ ಭಾರತದಲ್ಲಿ ಉಳಿದು ಇಲ್ಲಿ ಆಟ ಆಡಬಾರದು ಅಂತ ಅವರು ಹೇಳಿದ್ರು. ಭಾರತದ ಪೌರತ್ವವನ್ನು ನೀಡುವುದಾಗಿ ಕೂಡ ಒಂದು ಭರವಸೆ ನೀಡಿದ್ರಂತೆ. ಇನ್ನು ಇವರ ಆಫರ್ ಅನ್ನು ರಶೀದ್ ಖಾನ್ ನಿರಾಕರಿಸುತ್ತಾರೆ. ನನ್ನ ದೇಶ ಅಫ್ಘಾನಿಸ್ತಾನ, ನಾನು ಯಾವತ್ತಿದ್ರೂ ಅಫ್ಘಾನಿಸ್ತಾನದ ಪರ ಆಟವಾಡುತ್ತೇನೆ. ಆ ರಾಷ್ಟ್ರವೇ ತನಗೆ ಎಲ್ಲವನ್ನೂ ಕೊಟ್ಟಿದೆ. ಅಲ್ಲಿ ಈಗ ಪರಿಸ್ಥಿತಿ ಸರಿ ಇಲ್ಲದಿರುವುದು ಹೌದು. ಹಾಗಂದ ಮಾತ್ರಕ್ಕೆ ಅಫ್ಘಾನಿಸ್ತಾನ ಬಿಟ್ಟು ಬೇರೆ ರಾಷ್ಟ್ರದ ಪರ ಜೊತೆ ನಾನೆಂದಿಗೂ ಕ್ರಿಕೆಟ್ ಆಡಲ್ಲ ಅಂತ ರಶೀದ್ ಖಾನ್ ಅವರು ಹೇಳಿದ್ರು. ಇನ್ನು ಅವರು ಹೇಳಿದಾಗೆ ಕೇವಲ ಭಾರತ ಮಾತ್ರವಲ್ಲ, ಬೇರೆ ರಾಷ್ಟ್ರಗಳು ಕೂಡ ಅವರಿಗೆ ಆಫರ್ಗಳು ಕೊಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ಆಸ್ಟ್ರೇಲಿಯಾ. ನೀವು ಆಸ್ಟ್ರೇಲಿಯಾದ ಪರ ಕ್ರಿಕೆಟ್ ಆಡುವುದಾದರೆ ನಾವು ಕೂಡ ನಿಮಗೆ ಪೌರತ್ವ ಕೊಡ್ತೀವಿ ಅಂತ ಆಸ್ಟ್ರೇಲಿಯಾದ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷ ಕೂಡ ಹೇಳಿದ್ರು. ಆದರೆ ಅದನ್ನು ಕೂಡ ಅವರು ನಿರಾಕರಿಸುತ್ತಾರೆ. 2018ರಲ್ಲಿ ಅವರು ಸನ್ರೈಸರ್ಸ್ ಪರ IPL ನಲ್ಲಿ ಕ್ರಿಕೆಟ್ ಆಡುತ್ತಾರೆ. ಅವರು ಆ ಸಂದರ್ಭದಲ್ಲಿ ತುಂಬಾ ಪೀಕ್ ನಲ್ಲಿದ್ರು. ಒಬ್ಬ ವಿಶೇಷ ರೀತಿಯ ಬೌಲರ್ ಆಗಿದ್ರು. ಅವರ ಆಟಕ್ಕೆ ಮನಸೋತಿರುವ ಭಾರತೀಯರು ಅವರು ಭಾರತ ಪರ ಆಡಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಮಟ್ಟದ ಅಲೆಯು ಎಬ್ಬಿತ್ತು. ಆಗಿನ ವಿದೇಶಾಂಗ ಸಚಿವರಾಗಿರುವಂತಹ ಸುಷ್ಮಾ ಸ್ವರಾಜ್ ಅವರನ್ನು ಟ್ಯಾಗ್ ಮಾಡಿ ಈ ವಿಚಾರದ ಬಗ್ಗೆ ಪ್ರಸ್ತಾವ ಕೂಡ ಮಾಡುತ್ತಿದ್ರು. ಈ ಒಂದು ವಿಚಾರ ದೊಡ್ಡದಾಗುತ್ತಿದ್ದಂತೆ ಆಗಿನ ಅಫ್ಘಾನಿಸ್ತಾನದ ಪ್ರಧಾನಿ ಅಶ್ರಫ್ ಘನಿ ಮಧ್ಯ ಪ್ರವೇಶಿಸಿದ್ರು. ಅವರು ನಮ್ಮ ದೇಶದ ಹೆಮ್ಮೆ, ಅವರನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಇವರ ಪ್ರಧಾನಿ ಹೇಳಿದ್ರು. ಇನ್ನು ಅಫ್ಘಾನಿಸ್ತಾನದ ಕ್ರಿಕೆಟ್ ಏನು ಒಂದು ಬೆಳವಣಿಗೆ ಆಗಿದೆ, ಅದಕ್ಕೆ ರಶೀದ್ ಖಾನ್ ಅವರ ಉಡುಗೊರೆ ಕೂಡ ಇದೆ. ಈ ಅಫ್ಘಾನಿಸ್ತಾನ ICC ಟೂರ್ನಮೆಂಟ್ಗಳಲ್ಲಿ ಅಥವಾ ಇತರ ಟೂರ್ನಮೆಂಟ್ಗಳಲ್ಲಿ ಕೆಲವು ಬಲಿಷ್ಠ ತಂಡಗಳನ್ನೇ ಸೋಲಿಸಿಬಿಟ್ಟಿದೆ. ಅದರಲ್ಲಿ ಇವರ ಪಾತ್ರವು ಕೂಡ ಪ್ರಮುಖವಾಗಿತ್ತು. ಎಷ್ಟೇ ದೊಡ್ಡ ಆಫರ್ಗಳು ಬಂದಿದ್ರು ಕೂಡ ಅವರು ಅಫ್ಘಾನಿಸ್ತಾನದ ಬಿಟ್ಟು ಬೇರೆ ರಾಷ್ಟ್ರಗಳ ಪರವಾಗಿ ಆಡುವುದಿಲ್ಲ ಅಂತ ಹೇಳಿದ್ರು.